ಇನ್ನು ಸಿಟಿ ರವಿಯವರ ಪ್ರಕರಣ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರ್ಗಾವಣೆ ಆಗೋದಕ್ಕಿಂತ ಮುಂಚಿತವಾಗಿ ಸಿಟಿ ರವಿಯವರ ಪರವಾದಂಥ ವಕೀಲರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲರು ಏನೆಲ್ಲ ಹೇಳಿದ್ರು ಬನ್ನಿ ನೋಡೋಣ. ಸಿಟಿ ರವಿ ಪರವಾಗಿ ವಾದ ಮಾಡಂತ ಹಿರಿಯ ಲಾಯರ್ ಜಿರ್ಲಿ ಅವರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇಲ್ಲಿಯೇ ಬೇಲ್ ಪಡಿಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರಿ, ಅದು ಏನಾಯಿತು ಕೋರ್ಟ್ ಯಾಕೆ? ಅದು ನಮಗೆ ಜುರಿಸ್ಡಿಕ್ಷನ್ ಇಲ್ಲ. ವಿ ಡೋಂಟ್ ಹ್ಯಾವ್ ಜುರಿಸ್ಡಿಕ್ಷನ್ ಟು ಎಂಟರ್ಟೈನ್ ದಿಸ್ ಅಪ್ಲಿಕೇಶನ್ ಅಂಥೇಳಿ ಮಾಡಿ ಏನು ಜನಪ್ರತಿನಿಧಿಗಳ ನ್ಯಾಯಾಲಯ ಬೆಂಗಳೂರಿಗಿದೆ, ಅಲ್ಲಿ ಇಮ್ಮಿಡಿಯೇಟ್ಲಿ ವಿದೌಟ್ ಮೇಕಿಂಗ್ ಎನಿ ಡಿಲೇ ಈ ಶುಡ್ ಬಿ ಪ್ರೊಡ್ಯೂಸ್ಡ್ ಅನ್ನೋ ರೀತಿಯಲ್ಲಿ ಆರ್ಡರ್ ಮಾಡಿದ್ದಾರೆ. ಹೀಗಾಗಿ ಅವರನ್ನು ಈಗ ಬೆಂಗಳೂರಿಗೆ ಹೋದರು. ಬೆಂಗಳೂರಲ್ಲಿ ಮತ್ತೆ ಕಾನೂನಿನ ಹೋರಾಟ ನಡೆಯುತ್ತೆ. ಕೆಲವು ಉದಾಹರಣೆಗಳನ್ನ ಕೊಟ್ಟು ಇಲ್ಲಿ ಮಾಡಬಹುದು ಅಂತಲೂ ಕೂಡ ಅವಕಾಶ ಇದೆ ಅನ್ನೋದನ್ನು ಕೂಡ ನೀವು ವಾದ ಮಾಡಿದ್ದೀರಾ? ಹೌದು, ಮಾಡಿದ್ದೀವಿ. ಅದನ್ನು ಡಿಟೇಲ್ ಆರ್ಡರ್ ಇನ್ನೂ ನಾನು ನೋಡಲಿಲ್ಲ. ಡಿಟೇಲ್ ಆರ್ಡರ್ ನೋಡಿಕೊಂಡು ಹೇಳ್ತೀನಿ. ಈಗ ಇಲ್ಲಿ ಪ್ರೊಸೀಜರ್ ಏನಿದೆ ಸರ್? ಈಗ ತಕ್ಷಣಕ್ಕೆ ತೊಗೊಂಡೋಗಿ ರೀಚ್ ಮಾಡಲಿಕ್ಕೆ ಸಮೀಪದಲ್ಲಿ ಏನಿಲ್ಲ, 600 ಕಿಲೋಮೀಟರ್ ಹೋಗಬೇಕು. ಸೊ ಅಲ್ಲಿ ಮಿಡ್ ನೈಟಲ್ಲಿ ಜಡ್ಜ್ ಮನೆ ಮುಂದೆ ಹಾಜರುಪಡಿಸ್ತಾರಾ ಅಥವಾ ನಾಳೆ ಬೆಳಿಗ್ಗೆನ ಏನೇನು ಪ್ರೊಸೀಜರ್? ಜಡ್ಜ್ ರಾತ್ರಿ ಎಷ್ಟು ಗಂಟೆಗೆ ಹೋದ್ರೂ ಅವ್ರು ಹಾಜರು ಮಾಡಲೇಬೇಕು. ಈಗ ದೇ ಕೆನಾಟ್ ಮೇಕ್ ಡಿಲೇ. ಕೋರ್ಟ್ ಹ್ಯಾಸ್ ಆಲ್ರೆಡಿ ಟೇಕನ್ note of his presence in the court of law, and they have now take him to representative of People's Act established under that particular act. ಜನಪ್ರತಿನಿಧಿಗಳ ಕಾನೂನು ನ್ಯಾಯಾಲಯ ಏನಿದೆ ಅವ್ರ ಮುಂದೆ ಹಾಜರು ಮಾಡಲೇಬೇಕು, ಮಾಡ್ತಾರೆ. ಈಗ ಇನ್ನೊಂದು ಪ್ರಮುಖ ವಿಚಾರ ಅಂತಂದರೆ, ನೀವು ಕೆಲವಷ್ಟು ವಿಚಾರಗಳನ್ನು ಹೇಳಿದ್ರಿ. ವಿನಾಕಾರಣ ಸುತ್ತರಿಸಿದ್ರು, ಪೊಲೀಸರು ಹ್ಯಾರಾಸ್ ಮಾಡಿದ್ರು, ನೀರು ಕೊಟ್ಟಿಲ್ಲ, ಇದೆಲ್ಲ ಅದ್ರ ಬಗ್ಗೆ ನ್ಯಾಯಾಲಯ ಹೇಳಿ. ಅದರ ಬಗ್ಗೆ ನ್ಯಾಯಾಲಯ ಏನು ಹೇಳಿದೆ ನೋಡ್ತೀವಿ. ಇನ್ಫ್ಯಾಕ್ಟ್ ಅದರ ಮೇಲೆ ಎಂಟರ್ಟೈನ್ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆಯೋ ಇಲ್ಲೋ ಅದರ ಬಗ್ಗೆನೇ ಸಂಶಯ ಇರೋದ್ರಿಂದ ಐ ಡೋಂಟ್ ಥಿಂಕ್ ದೇ ಹ್ಯಾವ್ ಮೇಡ್ ಎನಿ ರೆಫರೆನ್ಸ್ ಟು ದ್ಯಾಟ್. ಆ್ಯಂಡ್ ಆಫ್ಟರ್ ರೀಡಿಂಗ್ ದ ಆರ್ಡರ್ ಐ ವಿಲ್ ಕಮ್ ಬ್ಯಾಕ್ ಟು ಯು. ನಿಮ್ಗೆ ಜಾಮೀನು ಸಿಗುತ್ತೆ ಬೆಂಗಳೂರಿನಲ್ಲಿ? 100% ಸಿಗುತ್ತೆ. ಇದು ರಿಮಾರ್ಕ್ಸ್ ಸಿಗುತ್ತೆ ಜಿ ಹೇಳ್ತಾ ಇದ್ದೆ, ವಿತ್ ನೆಸಸರಿ ರಿಮಾರ್ಕ್ಸ್ ಆನ್ ಪೊಲೀಸ್ ಬಿಹೇವಿಯರ್ ಇದು ಸಿಗುತ್ತೆ. ಸರ್, ಇದು ಸಿಟಿ ರವಿಯವರ ಪರವಂತ ಲಾಯರ್ ಜಿರ್ಲಿ ಅವರು ಹೇಳುವಂಥ ಮಾತು. ಸಾಕಷ್ಟು ಪ್ರಯತ್ನ ಮಾಡಿದ್ದೆ ಇಲ್ಲಿ ಜಾಮೀನನ್ನು ಪಡ್ಕೋಬೇಕಂತಲ್ಲ, ಆದರೆ ಕೋರ್ಟ್ ಇದು ತಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳಿದೆ. ಹಾಗಾಗಿ ಬೆಂಗಳೂರಿಗೆ ಕಳಿಸ್ಕೊಟ್ಟಿದೆ. ತಕ್ಷಣವೇ ಬೆಂಗಳೂರಿಗೆ ತಗೊಂಡು ಹೋಗಿ ನ್ಯಾಯಾಧೀಶರ ಮನೆ ಮುಂದೆ, ತಡರಾತ್ರಿ ಆದರೂ ಸಹಿತ ನ್ಯಾಯಾಧೀಶರ ಮನೆ ಮುಂದೆ ಅವ್ರನ್ನ ಹಾಜರುಪಡಿಸಬೇಕು. ಅಲ್ಲಿ ವಿಚಾರಣೆಯನ್ನು ನಡೆಸ್ತಾರೆ. ಬೇಲ್ ಸಿಕ್ಕೇ ಸಿಗತ್ತೆ ಅನ್ನೋಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಕ್ಯಾಮ್ರಾ ಪರ್ಸನ್ನ ನಾಗಪ್ಪ ಜೊತೆ ಜನಾರ್ದನ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಳಗಾವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.